ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಬ್ರಿಜೇಶ್ ಮಾತಾಡ್ತಿದ್ದೀನಿ, ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್. ನೀವೆಲ್ಲರಿಗೂ ಗೊತ್ತಿರುವಂತೆ ತುಂಬ ಕಾಯ್ತಿರುವಂಥ ಟೈಮ್ ಬಂದಾಯಿತು. MCCಲೂ ಕೂಡ ಪ್ರಾವಿಷನ್ ರಿಸಲ್ಟ್ನ ಅನೌನ್ಸ್ ಮಾಡಿದರು. KA ಕೌನ್ಸಿಲಿಂಗಲ್ಲೂ ಕೂಡ ಪ್ರಾವಿಷನಲ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. UG CET ಕೌನ್ಸಿಲಿಂಗಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆಲ್ರೆಡಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ. ವಿತಿನ್ 2 or 3 ಡೇಸ್ ಒಳಗಡೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ವಿತಿನ್ ಎ ವೀಕ್ ನಿಮಗೆ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಯಾರ್ಯಾರು ನಿಮ್ಮ ಕನಸಿನ ಕಾಲೇಜ್ ಅಗ್ರಿಕಲ್ಚರ್, ವೆಟರ್ನರಿ, ಇಂಜಿನಿಯರಿಂಗ್ ಈ ಥರ UG CET ಕೋರ್ಸಸ್ಸಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಸೊ ಇಟ್ಸ್ ಟೈಮ್ ಟು ಗೆಟ್ ಯುವರ್ ಅಡ್ಮಿಷನ್ ಡನ್. ಸೊ ಯಾರ್ಯಾರು UG ನೀಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆಲ್ರೆಡಿ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. MCC ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಿಮಗೆ KA ಮುಖಾಂತರ ಆಲ್ರೆಡಿ ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿತ್ತು. ಇದರಲ್ಲಿ ನಿಮಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ತಕ್ಕಂತೆ, ನಿಮ್ಮ ಪ್ರಿಯಾರಿಟಿ ತಕ್ಕಂತೆ ನಿಮಗೆ ಯಾವ್ದು ಸಿಗೋ ಚಾನ್ಸ್ ಇದೆ ಅನ್ನೋದು ಕೂಡ ಪ್ರಾವಿಷನಲ್ ಆಲ್ರೆಡಿ ಗೊತ್ತಾಗಿದೆ. ಸೊ ಇವಾಗ ನಿಮ್ಮ ಹತ್ರ ಕ್ಲೀನಾಗಿ ಯಾರ್ಯಾರು MCC ಆ್ಯಂಡ್ KA ಎರಡೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎರಡರಲ್ಲೂ ಕೂಡ ವಾಟ್ ಈಸ್ ದ ಪಾಸಿಬಿಲಿಟಿ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಯಾರ್ಯಾರು ಬರೀ KA ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಿಮಗೆ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ, ಆಗಿಲ್ಲ, ಅಥವಾ ಏನು ಪ್ಲ್ಯಾನ್ ಇದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇವಾಗ ನಾವು ಏನು ಮಾಡಬೇಕು ಸರ್ ಅನ್ನೋದು ಎಲ್ಲರದ ಪ್ರಶ್ನೆ ಇದೆ. ಯಾರಿಗೆ ಈ ವಿಡಿಯೋ ಅಂತಂದರೆ, ಇವತ್ತು ಈ ವಿಡಿಯೋನ ಯಾರು ಕೊನೆ ತನಕ ನೋಡಿ ಅಂತಂದರೆ, ಸರ್ ನಾನು MBBS ಮಾಡಬೇಕು, ನನಗೆ ಲಾಂಗ್ ಟರ್ಮ್ ಆಪ್ಷನ್ ಇಲ್ಲ, ನಾನು ಅಬ್ರಾಡ್ ಹೋಗಲ್ಲ, ಅಥವಾ ನಂದೇನೂ ಪ್ಲ್ಯಾನ್ಸ್ ಇಲ್ಲ, ಓಕೆ ನಾನು MBBS ಮಾಡಬೇಕು, ಕರ್ನಾಟಕದಲ್ಲೇ ಮಾಡಬೇಕು, ಸೊ ನಾನು ಏನು ಮಾಡಬೇಕು ಸರ್, ನನಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಆಸೆ ಇರೋರು, MBBS ಆರ್ ಡೆಂಟಲ್ ಮಾಡಬೇಕು ಅಂತ ಆಸೆ ಇರೋರು ಏನು ಮಾಡಬೇಕು ಅನ್ನೋದನ್ನ ಹೇಳಲಿಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ರೌಂಡ್ 1 ರಿಸಲ್ಟ್ಸ್ ಆಲ್ರೆಡಿ ಬಂದಾಗಿದೆ. ಫೈನಲ್ ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರಾವಿಷನಲ್ ಆಲ್ರೆಡಿ ಬಂದಾಗಿದೆ. ಈಗ ಪೇರೆಂಟ್ಸಿಗೆ ತಮ್ಮ ರ್ಯಾಂಕ್ ಮತ್ತು ತಮ್ಮ ಸ್ಕೋರ್ನ ಅನುಗುಣವಾಗಿ ಯಾವುದು ಸಿಕ್ಕಿದೆ, ಯಾವುದು ಸಿಗುತ್ತೆ ಅನ್ನೋ ಕ್ಲಾರಿಟಿ ಬಂದಿದೆ. ಯಾಕಂದರೆ ಕಟ್ ಆಫ್ ಕೂಡ ಬಿಟ್ಟಿರುವಂಥದ್ದು, ಸುಮ್ಮನೆ ರಿಸಲ್ಟ್ ಮಾತ್ರ ಬಿಟ್ಟಿಲ್ಲ, ಅದ್ರ ಕೆಳಗಡೆ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ನಿಮ್ಮ ಕಾಲೇಜ್, ನಿಮ್ಮ ಡ್ರೀಮ್ ಕಾಲೇಜ್ XYZ ಕಾಲೇಜ್ದು ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿದೆ ನಿಮ್ಮ ಕೆಟಗರಿಗೆ ಅಂತ ನೀವೇ ಕೂಡ ಸರ್ಚ್ ಮಾಡ್ಬೋದು. ಸೊ ಇವಾಗ ಏನಾಗಿದೆ ಅಂತಂದರೆ, ತುಂಬ ಜನ ಪೇರೆಂಟ್ಸಿಗೆ ಕ್ಲಾರಿಟಿ ಬಂದಿರೋದ್ರಿಂದ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಮಿಸ್ಟೇಕ್ಸ್ ಆಗದೆ ಇರೋ ಥರ ಮಾಡಿಕೊಂಡು ಒಂದು ಡಿಸಿಷನ್ನ ತೊಗೊಳ್ಳೋಂಥ ಟೈಮ್ ಇದಾಗಿದೆ. ಎಷ್ಟೋ ಜನ ರಾಂಗ್ ಡಿಸಿಷನ್ ತೊಗೊತಾರೆ, ಎಷ್ಟೋ ಜನ ಸ್ಟ್ರಾಟಜಿಕ್ಕಾಗಿ ಪ್ಲ್ಯಾನ್ ಮಾಡಿ ಡಿಸಿಷನ್ ತೊಗೊತಾರೆ. ಅಂದರೆ ನಿರ್ಧಾರ ತೊಗೊಳ್ಳೋಂಥ ಸಮಯ ಇದಾಗಿರೋದ್ರಿಂದ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಸೊ ಇವಾಗ ನೀವೇನಾದರೂ ರಾಂಗ್ ಡಿಸಿಷನ್ ತೊಗೊಂಡು ರೌಂಡ್ 2 ಹೋದ್ರಿ ಅಂತ ಅಂದರೆ, ನಿಮಗೆ MBBS ಸೀಟ್ ಸಿಗೋ ಚಾನ್ಸ್ ಇದ್ದರೂ ಕೂಡ ಮಿಸ್ ಆಗೋಂಥ ದಾರಿ ನೀವೇ ಮಾಡಿಕೊಡ್ಲಾಗುತ್ತೆ. ಏನಾಗುತ್ತೆ ಅಂತಂದರೆ, ಇವಾಗ ನೋಡಿ, ಉದಾಹರಣೆಗೆ ನಿಮಗೆ ಕಟ್ ಆಫ್ ಗೊತ್ತಿಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಿಲ್ಲ, ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಗೊತ್ತಿಲ್ಲ, ನೀವು ಯಾವ ಕಾಲೇಜ್ನ ರೀಅರೇಂಜ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ, ಬಿಕಾಸ್ ನೀವು PDF ನೋಡಿ ಏನು ಅನಲೈಸ್ ಮಾಡ್ತಾ ಇಲ್ಲ. ಏನೇ ಒಂದು ಮಿಸ್ಟೇಕ್ ಆಗಲಿ, ಎನಿ ಸಿಂಪಲ್ ಮಿಸ್ಟೇಕ್ ನೀವು ಮಾಡಿದರೂ ಕೂಡ ಮಿಸ್ಟೇಕ್ ಈಸ್ ಎ ಮಿಸ್ಟೇಕ್. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಅಂದರೆ ಸರಿಯಾದಂಥ ಪ್ಲ್ಯಾನ್ನ ನೀವು ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋಂಥದ್ದು. ಸೊ ರಿಯಾಲಿಟಿ ನೋಡೋದಾದರೆ, ಪೇರೆಂಟ್ಸ್ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ನಿಮ್ಮ ಮಗು ತೆಗೆದಿರೋ ಸ್ಕೋರ್ ಎಷ್ಟಿದೆ, ಯಾರ್ಯಾರಿಗೆ ಗೌರ್ಮೆಂಟ್ ಸೀಟ್ ಬೇಕು ಅಂತ ಆಸೆ ಇರುತ್ತೆ, ಮೆರಿಟ್ ಇದ್ದರೆ ಮಾತ್ರ ಸೀಟ್ ಸಿಗೋದು ನಿಮಗೆ ಗೊತ್ತಿರುತ್ತೆ, ಸಿಗುತ್ತಾ ಸಿಗಲ್ವಾ ಏನು ಅಂತ. ಸೊ ನಿಮಗೇನಾದರೂ ಇವಾಗ ಗೌರ್ಮೆಂಟ್ ಸೀಟ್ ವಿಚಾರವಾಗಿ ಮಾತಾಡೋದಿದ್ರೆ ಈ ವಿಡಿಯೋ ನೋಡೋದು ಬೇಸ್ಟ್ ನೀವು. ಯಾಕಂದರೆ ನಿಮಗೆ ಒಳ್ಳೆ ಸ್ಕೋರ್ ಇದ್ದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತೆ, ಇಲ್ಲಾಂದರೆ ಬಾರ್ಡ್ರಲ್ಲಿ ಇರ್ತೀರಾ, ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ನಿಮಗೆ ಗೊತ್ತಿರುತ್ತೆ, ಓಕೆನಾ. ಬಟ್ ನಾನು ಯಾರ ಹತ್ರ ಇವತ್ತು ಮಾತಾಡ್ತಿದ್ದೀನಿ ಈ ವಿಡಿಯೋ ಮುಖಾಂತರ ಅಂದರೆ, ಪ್ರೈವೇಟ್ ಸೀಟಿಗೆ ಹೋಗುವಂಥವ್ರು, ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗುವಂಥವ್ರು, ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಸೀಟ್ಸ್ ತಗೊಳ್ಳೋಂಥವ್ರು ಯಾರ್ಯಾರು ಇದ್ದೀರಾ, ನಿಮಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋಂಥದ್ದು. ಸೊ ರೌಂಡ್ 2ದಲ್ಲಿ ತುಂಬ ಅಡ್ಮಿಷನ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ ಹೈಯರ್ ಬಜೆಟ್ಗೆ. ಅಂದರೆ KAದಲ್ಲಿ ನಿಮಗೆ 12 lakhs ಶುರು ಆಗುತ್ತೆ ಪ್ರೈವೇಟ್ ಸೀಟ್ಸ್. ಆ್ಯಂಡ್ NRI ಸೀಟ್ಸ್ ಕೂಡ ಪ್ರತಿ ರೌಂಡಲ್ಲಿ ಡಿಕಟ್ರೈಸೇಷನ್ ಆಗ್ತಿರೋದ್ರಿಂದ NRI ಸೀಟ್ಸ್ ಕೂಡ ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಆಗ್ತಾ ಇದೆ. ನೀವು ಮೈಸೂರು ಮೆಡಿಕಲ್ ಕಾಲೇಜ್ ಅಥವಾ ಕಾರವಾರ ಮೆಡಿಕಲ್ ಕಾಲೇಜ್ ಈ ಥರ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಕೂಡ ನೀವು 25 ಲಕ್ಷ ಕೊಟ್ಟು ಸೀಟ್ನ ತೊಗೋಬೋದು. 12 ಲಕ್ಷ, 25 ಲಕ್ಷ, ಇನ್ನು ಬಜೆಟ್ ಮೇಲೆ ಹೋಗ್ತೀರಾ ಅಂತಂದರೆ ನಿಮಗೆ 30 to 40 ತನಕ ಇದೆ. ಬಟ್ MCC ಕೌನ್ಸಿಲಿಂಗಲ್ಲಿ ನಿಮಗೊಂದು ಅಡ್ವಾಂಟೇಜ್ ಏನಿದೆ ಅಂತಂದರೆ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಯಾರು 2,05,000 ಕಟ್ಟಿ ಡೀಮ್ಡ್ ಯೂನಿವರ್ಸಿಟೀಸ್ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮಗೆ ಹತ್ತತ್ರ 4-4.5 ಲಕ್ಷ ತನಕ ನಿಮಗೆ ಸೀಟ್ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಸೊ ಇವಾಗ ಪೇರೆಂಟ್ಸ್ ಮಾಡೋಂಥ ಮಿಸ್ಟೇಕ್ ಏನು ಅಂತಂದರೆ, ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ರೌಂಡ್ 2ನ ಪಾರ್ಟಿಸಿಪೇಟ್ ಮಾಡದೇ ಇರೋಂಥದ್ದು, ತುಂಬ ಕಮ್ಮಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋವಂಥದ್ದು, ಆ ಕಾಲೇಜ್ ಬಗ್ಗೆನೂ ತಿಳ್ಕೊಳ್ಳೋದಲ್ಲೇ ಕಟ್ ಆಫ್ ನೋಡೋದಲ್ಲೇ ಆ ಕಾಲೇಜ್ಗಳನ್ನ ಆ್ಯಡ್ ಮಾಡೋವಂಥದ್ದು, ರಾಂಗ್ ಪ್ರಿಯಾರಿಟಿ ಆರ್ಡರ್ ಕೊಡುವಂಥದ್ದು, ಸರಿಯಾಗಿ ಮೇಲೆ ಕೆಳಗಡೆ 1 2 3 4 ಕೊಟ್ಟರೆ ಮಾತ್ರ ಸೀಟ್ ಅಲಾಟ್ ಆಗುತ್ತೆ, ಅದನ್ನು ಯಾವ ಬೇಸಿಸ್ ಮೇಲೆ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಸೈಬರ್ ಸೆಂಟ್ರಲ್ಲೋ ಅಥವಾ ನೀವೇ ಏನೋ ನೋಡಿ ಯೂಟ್ಯೂಬ್ ರಿವ್ಯೂ ನೋಡಿ ಮಾಡಿಬಿಡ್ತೀರಾ. ಸೊ ಸರಿಯಾದಂಥ ಸ್ಟ್ರಾಟಜಿ ಮಾಡಿದಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಎಕ್ಸಿಟ್ ರೂಲ್ಸ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೇ ಇರೋವಂಥದ್ದು, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಿಟ್ಗೆ ರೂಲ್ಸ್ ಇದೆ, ನೀವು ಸುಮ್ಮನೆ ಬೇಡ ಅಂತ ಸೀಟ್ ಬಿಟ್ಟು ಬರೋಕ್ಕಾಗಲ್ಲ. ಸೊ MCCಲೂ ಕೂಡ ಎಕ್ಸಿಟ್ ರೂಲ್ಸ್ ಇದೆ, ಆ್ಯಂಡ್ KAಲಿ ಕೂಡ ನಿಮಗೆ ಎಕ್ಸಿಟ್ ರೂಲ್ಸ್ ಇದೆ, ಅದು ನಿಮಗೆ ಗೊತ್ತಿರಬೇಕು. ಅಪ್ಗ್ರೇಡ್ ಮಾಡೋಕ್ಕಿಂತ ಮುಂಚೆ ರೂಲ್ಸ್ನ ತಿಳ್ಕೊಂಡು ಮಾಡಬೇಕಾಗುತ್ತೆ. ಸೊ ನಿಮಗೇನಾದರೂ ಇವಾಗ ರ್ಯಾಂಡಮಾಗಿ ಯಾರೊಬ್ಬರು ವಾಟ್ಸಪ್ಪಲ್ಲೋ ಅಥವಾ ಯಾರೋ ಯೂಟ್ಯೂಬಲ್ಲೋ ಅಥವಾ ಯಾರೋ ಒಬ್ಬರು ನಿಮಗೆ ರ್ಯಾಂಡಮ್ ಅಡ್ವೈಸ್ ಕೊಡ್ತಿದ್ದಾರೆ ಅಂದರೆ, ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಎನ್ಶ್ಯೂರ್ ದ್ಯಾಟ್ ವಾಟ್ ಈಸ್ ಸೇಯಿಂಗ್ ಈಸ್ ಕರೆಕ್ಟ್ ಆರ್ ನಾಟ್. ಸೊ ಅವ್ರು ಏನು ಹೇಳ್ತಿದ್ದಾರೆ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾದರೂ ಕಾಲೇಜ್ನ ಕಟ್ ಆಫ್ ಅನಾಲಿಸಿಸ್ ಮಾಡ್ದಲೇ, ಸೀಟ್ ಮ್ಯಾಟ್ರಿಕ್ಸ್ ನೋಡ್ದಲೇ, ಎಷ್ಟು ಸೀಟಿನ ಬಾಕಿ ಇದೆ ಅಂತ ನೋಡ್ದಲೇ, ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ ಇದೆ ಅಂತ ನೋಡ್ದಲೇ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದರೆ, 2ನೇ ರೌಂಡು ನಿಮಗೆ ಸುಮ್ಮನೆ ಇಟ್ಸ್ ಜಸ್ಟ್ ಅನದರ್ 1 ರೌಂಡ್. ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಅನ್ನೋಂಥ ಯಾವುದೇ ಥರದ ಹೋಪ್ ಇಟ್ಕೋಬೇಡಿ. ಬಿಕಾಸ್ ನೀವು ಅದಕ್ಕೆ ಬೇಕಾಗಿರೋಂಥ
ಪ್ರಯತ್ನನೇ ಮಾಡಿರಲ್ಲ. ಸೊ ಇವಾಗ ನೀವು ಮ್ಯಾನೇಜ್ಮೆಂಟ್ ಸೀಟು ಮತ್ತು ಡೀಮ್ಡ್ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳೋರಾದರೆ ನಾನು ನಿಮಗೆ ಹೇಳೋದೇನು ಅಂತಂದರೆ, ಯಾರು ಹೈಯರ್ ಬಜೆಟಿಗೆ ಹೋಗ್ತೀರಾ ನಿಮಗೆ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಸೀಟ್ಸು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಅದನ್ನು ನೀವು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾನು ಹೇಳೋದೇನಂತಂದರೆ, ನನಗೆ ಎಲ್ಲ ವಿಷಯ ಗೊತ್ತು ಅಂತಲ್ಲ, ಬಟ್ ನನಗೆ ಗೊತ್ತಿರೋವಂಥ ಅನುಭವದಲ್ಲಿ ನನಗೆ ನೀವು ಕೇಳೋದಾದರೆ, ಎವ್ರಿ ರ್ಯಾಂಕ್ ಈಸ್ ಡಿಫ್ರೆಂಟ್. ಪ್ರತಿ ರ್ಯಾಂಕು ಕೂಡ ಒಂದು ಸ್ಟೋರಿ ಹೇಳುತ್ತೆ. ಸೊ ರಿಸರ್ವೇಷನ್ ಡಿಫ್ರೆಂಟ್ ಇರುತ್ತೆ, ಸ್ಕೋರ್ ಡಿಫ್ರೆಂಟ್ ಇರುತ್ತೆ, ರ್ಯಾಂಕ್ ಡಿಫ್ರೆಂಟ್ ಇರುತ್ತೆ, ಪ್ರಿಯಾರಿಟೀಸ್ ಡಿಫ್ರೆಂಟ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಡಿಫ್ರೆಂಟ್ ಇರುತ್ತೆ, ಬಜೆಟ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಬಜೆಟ್ ಮೇಲೇ ನಿಮಗೆ ಸೀಟ್ ಅಲಾಟ್ ಆಗೋದ್ರಿಂದ ಕಮ್ಮಿ ಸ್ಕೋರ್ ಇರೋರಿಗೆ ಸೊ ಇಟ್ಸ್ ಆನ್ ಅಪಾರ್ಚುನಿಟಿ. ಸೊ ನಾವು ಇವಾಗ ಕೌನ್ಸಿಲಿಂಗಲ್ಲಿ ಬರೀ ನಿಮ್ಮ ರ್ಯಾಂಕ್ ನೋಡಿಬಿಟ್ಟು ನಿಮಗೆ ಸ್ಟ್ರಾಟಜಿ ಕೊಟ್ಬಿಟ್ಟು ಸೀಟ್ ಕೊಡಿಸ್ತೀವಿ ಅಂತ ಅಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ, ಒಂದು ರ್ಯಾಂಕ್ ಅಂತ ಬಂತು ಅಂತಂದಾಗ ಆಪ್ಷನ್ ಎಂಟ್ರಿನ ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲೆ 2 ನೋಡಲ್ಲಿ ಸಿಗುತ್ತಾ ಸಿಗಲ್ಲ ಅನ್ನೋದು ಡಿಸೈಡ್ ಆಗುತ್ತೆ. ತುಂಬ ಪೇರೆಂಟ್ಸ್ಗೆ MBBS ಮಾಡಬೇಕು ಅನ್ನೋಂಥ ಕನಸಿರುತ್ತೆ, ಬಟ್ ಸರಿಯಾದಂಥ ರೋಡ್ ಮ್ಯಾಪ್ ಇರಲ್ಲ, ಸರಿಯಾದಂಥ ಪ್ಲ್ಯಾನ್ ಇರಲ್ಲ. ಸೊ ಇವಾಗ ನಾನು ಈ ವಿಡಿಯೋ ಮುಖಾಂತರ ತುಂಬ ಶಾರ್ಪ್ ಆಗಿ ತುಂಬ ಕಮ್ಮಿ ಟೈಮಲ್ಲಿ ನಿಮಗೆ ಹೇಳಕ್ಕೆ ಬಯಸ್ತಿರೋದು ಏನಂತಂದರೆ, ಟೈಮ್ ತುಂಬ ಕಮ್ಮಿ ಇದೆ. ಇದು ನಾನು ಭಾಳ ಕ್ಲಿಯರಾಗಿ ಎಲ್ಲ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ. ಯಾರ್ಯಾರು MBBS ಮಾಡಬೇಕಂತಿದ್ದೀರಾ ಅಥವಾ ಡೆಂಟಲ್ಲೇ ಮಾಡಬೇಕಂತ ಇದ್ದೀರಾ, ಫಸ್ಟ್ ರೌಂಡ್ ರಿಸಲ್ಟ್ಸ್ ಆಲ್ರೆಡಿ ಬಂದಾಗಿದೆ. ಹಾರ್ಡ್ಲಿ ನಿಮ್ಮ ಹತ್ರ ಇನ್ನೂ 20 ರಿಂದ 25 ದಿನ ಇದೆ. ಇದರೊಳಗಡೆ ನಿಮ್ಮ ಮಕ್ಕಳು ಕಾಲೇಜ್ ಅಡ್ಮಿಷನ್ನೇ ಕಂಪ್ಲೀಟ್ ಆಗುವಂಥ ಚಾನ್ಸ್ ಇದೆ. ಸೊ ಇವಾಗ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ, ಇವಾಗ ನೀವೇನಾದರೂ ಪೋಸ್ಟ್ಪೋನ್ ಮಾಡಿದರೆ, ನಾಳೆ ನೋಡೋಣ ನಾಡ್ದು ನೋಡೋಣ ಈ ಥರ ಏನಾದ್ರು ಪ್ಲ್ಯಾನ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಸೀಟ್ ಸಿಗೋಂಥ ಚಾನ್ಸಸ್ ಕಮ್ಮಿ ಆಗುತ್ತೆ. ಪ್ರತಿ ರೌಂಡ್ ಮುಗ್ದಂಗೂ ಕೂಡ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಸೊ ಸೀಟ್ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಐಡಿಯಾ ನಿಮಗಿರಬೇಕು. ಒಂದೇ ಒಂದು ಡೆಡ್ಲೈನ್ ಮಿಸ್ ಮಾಡಿದರೆ, ಅಥವಾ ಒಂದೇ ಒಂದು ಅಪ್ಡೇಟ್ ಮಿಸ್ ಮಾಡಿದರೆ, ಅಥವಾ ಒಂದೇ ಒಂದು ಆಪ್ಷನ್ ಎಂಟ್ರಿ ಮಾಡೋದನ್ನ ಮಿಸ್ ಮಾಡಿದರೆ ನಿಮ್ಮ ಸೀಟು ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ನಿಮಗೆ ಹೇಳ್ತಿರೋದು ಏನಂತಂದರೆ, ಹೆದರಿಸ್ತಿಲ್ಲ. ಸೊ ನಿಮಗೆ ಈ ಕೆಲಸದ ಬಗ್ಗೆ ಐಡಿಯಾ ಇದೆ ಅಂದರೆ ನೀವೇ ಆಪ್ಷನ್ ಎಂಟ್ರಿ ಮಾಡಿ. ನಿಮಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ, ನೋಡಿ ನೀವು ಸಾಧಾರಣವಾಗಿ ಇವಾಗ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂದರೆ, ಒಂದು KA ಕೌನ್ಸಿಲಿಂಗಲ್ಲಿ 12 lakh ಸೀಟ್ಸ್ ಪಾರ್ಟಿಸಿಪೇಟ್ ಮಾಡೋರ ಹತ್ರ ಮಾತಾಡ್ತಿದ್ದೀನಿ ಈ ವಿಡಿಯೋ ಮುಖಾಂತರ. ಇಲ್ಲಾಂದರೆ MCC ಕೌನ್ಸಿಲಿಂಗಲ್ಲಿ 17, 18, 19, 20 lakhs ತನಕ ಹೋಗೋರಿಗೆ ಮಾತಾಡ್ತಿದ್ದೀನಿ. ಒಂದು 20 ಲಕ್ಷ ತನಕ ಬಜೆಟ್ ಇದೆ ಅಂದ್ಕೊಳ್ಳಿ ಪ್ರತಿ ವರ್ಷ ನಿಮಗೆ. 20 ಲಕ್ಷ ಕಟ್ಟಿ ನೀವು ಓದ್ಸೋಕ್ಕೆ ರೆಡಿ ಇದ್ದೀರಾ, ಕೌನ್ಸಿಲಿಂಗ್ನೇ ಕರೆಕ್ಟಾಗಿ ನೀವು ಮಾಡ್ತಾ ಇಲ್ಲ ಅಂತಂದರೆ, ಸೀಟ್ ಸಿಕ್ಕರೆ ಅಲ್ವಾ ನೀವು 20 ಲಕ್ಷ ಕಟ್ಟೋದು ಅಥವಾ 15 ಲಕ್ಷ ಕಟ್ಟೋದು, ಎಷ್ಟಾದರೂ ಸೀಟ್ ಸಿಕ್ಕರೆ ತಾನೇ ನೀವು ಕಟ್ಟೋದು. ಸೀಟ್ ಸಿಗೋಕ್ಕೆ ನೀವೇನು ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನಾದರೂ ನಿಮಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್, ನಮಗೆ ನಿಮ್ಮ ಸಹಾಯ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕೆಳಗೆ ಕಾಣ್ತೀನಂಥ ನಂಬರಿಗೆ ಕಾಲ್ ಮಾಡ್ಬೋದು. ಸರ್ ನೀವು ನಮಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ, ಸೀಟ್ ಕೊಡಿಸ್ತೀರಾ ಅಂತ ಎಷ್ಟೋ ಜನ ನಮಗೆ ಕಾಲ್ ಕೇಳ್ತಾರೆ. ಸೊ ನಾನು ಕ್ಲಿಯರಾಗಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಸೀಟ್ ಕೊಡಿಸೋದು ನಮ್ಮ ಕೆಲಸ ಅಲ್ಲ. ಯಾಕಂದರೆ ನಾನು ಅಥಾರಿಟಿ ಅಲ್ಲ, ನಾನು ನಿಮಗೆ ಸೀಟ್ ಕೊಡಿಸ್ತೀನಿ ಅಂತ ಫಾಲ್ಸ್ ಹೋಪ್ಸ್ ಕೊಡಲ್ಲ. ಕೌನ್ಸಿಲಿಂಗ್ನ ಯಾವ ಥರ ಸ್ಟ್ರಾಟಜಿ ಉಪಯೋಗಿಸಿ ಮಾಡಿದರೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅನ್ನೋಂಥ ಕೌನ್ಸಿಲಿಂಗ್ ಗೈಡೆನ್ಸ್ನ ನಾವು ಕೊಡ್ತೀವಿ. ಸೊ ಎಷ್ಟೋ ಜನ ಪೇರೆಂಟ್ಸು ನಮಗೆ ಸರ್ ನೀವು ಸೀಟ್ ಕೊಡಿಸ್ತೀರಾ ಅಂದರೆ ನಾವು ಅಡ್ಮಿಷನ್ ಆಗ್ತೀವಿ ಅಂತ ಕಾಲ್ ಮಾಡ್ತಾರೆ. ಆ ಥರ ಇದ್ದರೆ ನೀವು ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಸೀಟ್ ಯಾರಿಗೂ ಕೊಡ್ಸೋಕ್ಕಾಗಲ್ಲ, ಇನ್ಫ್ಲೂಯೆನ್ಸಿಂದ ಏನೂ ಮಾಡೋಕ್ಕಾಗಲ್ಲ, ಇದು ಕ್ಲಿಯರ್ ಇರಲಿ. ಸೊ ನಿಮಗೆ 1-to-1 ಕೌನ್ಸಿಲಿಂಗ್ ಬೇಕು, ನಿಮ್ಮ ಪರ್ಸ್ನಲೈಸ್ಡ್ ಕಾಲೇಜ್ ಸೆಲೆಕ್ಷನಲ್ಲಿ ಲಿಸ್ಟ್ ಮಾಡಲಿಕ್ಕೆ ನಾವು ನಿಮಗೆ ಸಹಾಯ ಮಾಡಬೇಕು, ಕಟ್ ಆಫ್ ನೋಡಬೇಕು, ಬಜೆಟ್ ವೈಸ್ ನಿಮಗೆ ಪ್ಲ್ಯಾನ್ ಮಾಡಬೇಕು, MCC ಆ್ಯಸ್ ವೆಲ್ ಆಸ್ KE ಎರಡರಲ್ಲೂ ನಿಮಗೆ ಸ್ಟ್ರಾಟಜಿ ಬೇಕು, ಕಟ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಎರಡೂ ಅನಾಲಿಸಿಸ್ ತೊಗೋಬೇಕಾಗುತ್ತೆ. ಡಾಕ್ಯುಮೆಂಟೇಷನ್, ಸೀಟ್ ಸಿಕ್ಕ ಮೇಲೆ ಡಾಕ್ಯುಮೆಂಟೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಾಕ್ಯುಮೆಂಟ್ ನೀವು ಕೊಡಲಿಲ್ಲ ಅಂದರೂ ಸಿಕ್ಕಿರೋ ಸೀಟ್ ಮಿಸ್ ಆಗುವಂಥ ಚಾನ್ಸ್ ಇರುತ್ತೆ. ಆ ಡಾಕ್ಯುಮೆಂಟೇಷನ್ ಕೂಡ ನಿಮಗೆ ನಮ್ಮ ಕಡೆಯಿಂದನೇ ಸಿಗಬೇಕು. ಆ್ಯಂಡ್ ರೌಂಡ್ ವೈಸ್ ನೀವು ಪ್ರತಿ ರೌಂಡಲ್ಲೂ ಕೂಡ ಒಂದು ಡಿಸಿಷನ್ ಮಾಡಲಿಕ್ಕೆ ಸಹಾಯ ಬೇಕು ಒಬ್ಬರು ಎಕ್ಸ್ಪರ್ಟ್ ಕಡೆಯಿಂದ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಅಡ್ಮಿಷನ್ ಆಗ್ಬೋದು. ಸೊ ನನ್ನ ಅಡ್ಮಿಷನ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ನಾನು ಇವಾಗ ಹೊಸದಾಗಿ ಒಂದು ಬ್ಯಾಚ್ ಓಪನ್ ಮಾಡ್ತಿರೋದು ಯಾರಿಗೆ, ಈ ಬ್ಯಾಚ್ ಯಾರಿಗೆ ಅಂದರೆ, ಯಾರು 12 lakh ಸೀಟ್ಸಿಂದ 20 lakh ಸೀಟ್ಸ್ ತನಕ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಇನ್ KA ಆರ್ MCC ಎರಡರಲ್ಲೂ ಕೂಡ ನೀವೇನಾದರೂ 12 ಲಕ್ಷದಿಂದ 20 ಲಕ್ಷಕ್ಕೆ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಗೈಡೆನ್ಸ್ ಅವಶ್ಯಕತೆ ಇದೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ, 2ನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಗಲೇಬೇಕು, ಅದಕ್ಕೇನಾದರೂ ನಿಮಗೆ ಗೈಡೆನ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಮಗೆ ಕಾಲ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ಸೀಟ್ ಸಿಗೋಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇವಾಗ ನಾನು ಯಾರಿಗೆ ಈ ವಿಡಿಯೋ ಮಾಡಿದ್ದೀನಿ ಅಂತಂತಂದರೆ, ನೀವು ಅಕಸ್ಮಾತ್ ಏನಾದರೂ ನಿಮಗೆ MBBS ಮಾಡಬೇಕು ಅಂತ ಏನಾದರೂ ಗೋಲ್ ಇತ್ತು, ನಿಮಗೇನಾದರೂ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಒಂದು ಹೈಯರ್ ಫೀಸಿನ ಸೀಟ್ ಬೇಕು ಅಂತ ಅಂದರೆ ನೀವು ನಮ್ಮ ಹತ್ರ ಅಡ್ಮಿಷನ್ ಆಗ್ಬೋದು. ಸೆಕೆಂಡ್ ರೌಂಡಲ್ಲಿ ಸೀಟ್ ಬೇಕು ಅಂತ ನಿಮ್ಮ ಪ್ಲ್ಯಾನ್ ಇದ್ದರೆ. ಎರಡನೇದು ನಿಮಗೆ ಒಂದೊಳ್ಳೆ ರ್ಯಾಂಕ್ ಇದೆ, ಆದರೆ ನಿಮಗೆ ಅಡ್ಮಿಷನ್ಸ್ ಸಿಗ್ತಾ ಇಲ್ಲ ಬಿಕಾಸ್ ನೀವು ಸರಿಯಾದಂಥ ಪ್ರಿಯಾರಿಟಿ ಆರ್ಡರ್ ಕೊಟ್ಟಿಲ್ಲ ಅಂತ ನಿಮಗೆ ಅನಿಸಿದರೆ, ನಿಮಗೆ ನಿಜವಾಗ್ಲೂ ಸಿಗೋ ಚಾನ್ಸ್ ಇದೆ ಅಂತ ನೀವು ಅನಿಸಿದ್ರು ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ನಮಗೆ ಕಾಲ್ ಮಾಡ್ಬೋದು. ಆ್ಯಂಡ್ MBBS ಸೀಟ್ಸ್ ತುಂಬ ಲಿಮಿಟೆಡ್ ಇದೆ, ಅಪರ್ಚುನಿಟೀಸ್ ಕೂಡ ತುಂಬ ಲಿಮಿಟೆಡ್ ಇದೆ. ಸೊ ಸರಿಯಾದಂಥ ನಿರ್ಧಾರ ನೀವು ಇವಾಗ ಮಾಡಲಿಲ್ಲ ಅಂದರೆ ಸಿಗೋ ಸೀಟ್ ಕೂಡ ಮಿಸ್ ಆಗೋಂಥ ಚಾನ್ಸ್ ಇರುತ್ತೆ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ತುಂಬ ಅಡ್ಮಿಷನ್ ಸೈಜ್ ಇಟ್ಕೊಂಡಿಲ್ಲ ಈ ಬ್ಯಾಚಲ್ಲಿ. ಹಾರ್ಡ್ಲಿ ನಾನೊಂದು 20 to 25 ಸ್ಟೂಡೆಂಟ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ. ಯಾರಿಗೆ 12 ಲಕ್ಷದಿಂದ 20 ಲಕ್ಷ ತನಕ ಸೀಟ್ ಬೇಕು ಅಂತ ಪ್ಲ್ಯಾನ್ ಇದೆ, ಇವಾಗ ಆಲ್ರೆಡಿ ಸಿಕ್ಕಿಲ್ಲ, ಮುಂದೆ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ನೀವು ನಮಗೆ ಕಾಲ್ ಮಾಡಿ ಹೆಚ್ಚಿನ ವಿವರಗಳನ್ನ ತೊಗೋಬೋದು ಅಂತ ಹೇಳ್ತಾ, ಸರಿಯಾದ ನಿರ್ಧಾರ ಮಾಡಿದರೆ ಸರಿಯಾದಂಥ ಸೀಟ್ ಸಿಗೋಂಥ ಚಾನ್ಸ್ ಇದೆ. ನೀಟ್ ಸ್ಕೋರ್ ನಿಮ್ಮನ್ನು ಇವತ್ತು ರೇಸಲ್ಲಿ ತಂದಿದೆ, ಬಟ್ ನಿಮ್ಮ ನೀಟ್ ಆಲ್ ಇಂಡಿಯಾ ರ್ಯಾಂಕಿಂದ ನಿಮಗೆ ಸೀಟ್ ಅಲಾಟ್ ಆಗುವಂಥದ್ದು
ಯಾಕೆ ಸೀಟ್ ಅಲಾಟ್ ಆಗಿಲ್ಲ, ಹೇಗೆ ಸೀಟ್ ಅಲಾಟ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಹತ್ರ 1-to-1 ಆಗಿ ಕಾಲಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೇನಾದರೂ MBBS ಸೀಟ್ ನಿಜವಾಗ್ಲೂ ಬೇಕು ಅನ್ನೋದು ಟಾರ್ಗೆಟ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.